ಒಂದು ಕಡೆ ಬರ, ಮತ್ತೊಂದು ಕಡೆ ಕಾಲುವೆಗೆ ನೀರು ಬಿಟ್ಟರು ಸಿಗ್ತಾ ಇಲ್ಲ. ಬೆಳೆ ಉಳಿಸ್ಕೊಳ್ಳೋದಕ್ಕೆ ನೀರಿನ ಟ್ಯಾಂಕರ್ ಮೂಲಕ ಹರಸಾಹಸವನ್ನು ಪಡ್ತಾ ಇದ್ದಾರೆ ಭಾಗದ ರೈತರು. 10 ಎಕರೆ ಪೈಕಿ ಒಂದೇ ಒಂದು ಎಕರೆ ಚೆಲ್ಲಿ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಆಗ್ತಾ ಇಲ್ಲ, ಭೀಕರ ಬರ ಆವರಿಸಿಕೊಂಡಿದೆ. ರೈತರು, ಅನ್ನದಾತರು ಪರದಾಡ್ತಾ ಇದ್ದಾರೆ. ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೀಗ ಹರಸಾಹಸವನ್ನು ಪಡ್ತಾ ಇದ್ದಾರೆ. 10 ಎಕರೆ ಜಮೀನಿದೆ, ಆದರೆ ಒಂದೇ ಒಂದು ಎಕರೆಯಲ್ಲಿ ಮಾತ್ರ ಬೆಳೆ ಬೆಳೆದಿದ್ರು. ಅದನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮ. ಟ್ರಾಕ್ಟರ್ ಬಾಡಿಗೆ ಕೊಟ್ಟು ನೀರುಣಿಸ್ತಾ ಇದ್ದಾರೆ ರೈತ ತಿಪ್ಪೇಸ್ವಾಮಿ. ಒಂದ್ ಕಡೆ ಬರ, ಮತ್ತೊಂದು ಕಡೆ ಕಾಲುವೆಗೆ ನೀರು ಬಿಟ್ಟರು ಕೂಡ ನೀರು ಸಿಗ್ತಾ ಇಲ್ಲ. ರೈತರು ಪಾಪ ಕಂಗಲ್ಲಾಗಿದ್ದಾರೆ. ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರನ್ನ ಹೊರಸೋದು ಅಂದ್ರೆ ಹೆಂಗ್ ಸ್ವಾಮಿ? ಕೃಷಿ ಅಧಿಕಾರಿಗಳೇನ್ ಮಾಡ್ತಾ ಇದ್ದಾರೆ? ಕೃಷಿ ಇಲಾಖೆ ಏನ್ ಕ್ರಮ ತೆಗೆದುಕೊಳ್ತಾ ಇದೆ? ಸರ್ಕಾರ ಕೂಡ ಈ ವಿಚಾರವಾಗಿ ಏನ್ ಜವಾಬ್ದಾರಿತ್ವವಾಗಿ ನಡ್ಕೊಳ್ತಾ ಇದ್ದೀರಿ? ಈಗಾಗಲೇ ಜಿಲ್ಲೆಗೂ ಕೂಡ ಹೋಗಿ ಬೆಳೆ ಪರಿಹಾರ, ಬೆಳೆ ವಿಚಾರ, ಬರ ವಿಚಾರವನ್ನ ವೀಕ್ಷಣೆ ಮಾಡಿದ್ರಲ್ಲ ಉಸ್ತುವಾರಿಗಳು, ಸಚಿವರು ಎಲ್ಲ ಹೋಗಿ ಏನ್ ಮಾಡಿದ್ರಿ? ಈ ರೀತಿಯಾಗಿ ರೈತರು ನೋಡಿ ಪೈಪ್ ಹಾಕೊಂಡು ಒಂದೊಂದು ಗಿಡಕ್ಕೆ ನೀರನ್ನ ಹಾಕ್ತಾ ಇದ್ದಾರೆ. 10 ಎಕರೆ ಜಮೀನಿದೆ ಅವ್ರದ್ದು, ಆದ್ರೆ ಮಳೆ ಆಗಿಲ್ಲ. ಸುಮ್ಮನೆ ಕೂರೋದಕ್ಕಾಗಲ್ಲ, ಬೆಳೆ ಬೆಳಿಬೇಕಲ್ಲ. ಒಂದೇ ಒಂದು ಎಕರೆಗೆ ಹಾಕೊಂಡಿದ್ರು, ಎಲ್ಲ ಒಣಗೋಗ್ತಾ ಇದೆ, ನೀರಿಲ್ಲ ಆ ಭಾಗದಲ್ಲಿ. ಕಾಲುವೆಗೆ ನೀರು ಬಿಟ್ಟರು ಕೂಡ ನೀರು ಸಿಗ್ತಾ ಇಲ್ಲ. ಭೀಕರ ಬರ ಆವರಿಸ್ಕೊಂಡಿದೆ. ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ, ಕೃಷಿ ಇಲಾಖೆ ಅಧಿಕಾರಿಗಳು, ಕೆರಗೋಡು ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ರೈತರಿಗೆ ಬೆಂಬಲ ಕೊಡಿ ಸ್ವಾಮಿ. ಅನ್ನದಾತರ ಪರವಾಗಿ ಏನಾದರೂ ಸ್ವಲ್ಪ ಕೆಲಸ ಮಾಡಿ.